ಈ ಗೂಡ್ಸ್ ರೈಲ್ವೆ ಬರ್ತಾವಲ್ಲ, ಅದರಲ್ಲಿ ಸರಕುಗಳನ್ನ ಕಳುವು ಮಾಡುವಂಥ ಒಂದು ದೊಡ್ಡ ಮೋಡಸ್ ಆಪರೆಂಡಿ ನಡೀತಾ ಇರ್ತದೆ. ಒಬ್ಬ ಶೇಟು ಸ್ಟೇಷನ್ ಮಾಸ್ಟರ್ ಜೊತೆ ಸ್ನೇಹವನ್ನು ಮಾಡ್ಕೊಂಡು ಒಂದು ಸಂಧಾನ ಮಾಡ್ತಾನೆ. ಒಂದಷ್ಟು ಅಕ್ಕಿ ಚೀಲಗಳೇನಿದ್ದಾವೆ ಅದನ್ನು ನನಗೆ ಕಳಿಸ್ಬಿಡು, ಮಾಲ್ ಕಳ್ತನ ಆಗಿದೆ ಅಂತ ನೋಟ್ ಬರೆದ್ಬಿಡು, ನಾನು ಅದನ್ನು ಮಾರ್ಕೋತೀನಿ ಮಾರ್ಕೆಟಲ್ಲಿ, ನಿನಗೊಂದಷ್ಟು ಕಮಿಷನ್ ಕೊಡ್ತೀನಿ. ಸ್ಟೇಷನ್ ಮಾಸ್ಟರ್ ಒಪ್ಕೋತಾನೆ. ಇವರಿಬ್ಬರ ಮಧ್ಯೆ ಸಂಧಾನ ಆಗುತ್ತೆ. ನಿರಂತರವಾಗಿ ಈತ ಕಳ್ತನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಸೇಟು ಅಕ್ಕಿ ತೊಗೊಂಡೋಗಿ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಿರ್ತಾನೆ. ಧನಿಕನಾಗ್ಬಿಡ್ತಾನೆ. ಭಾಳಷ್ಟು ದುಡ್ಡಾಗತ್ತೆ. ದುಡ್ಡಾದ್ಮೇಲೆ ಆತನಿಗೆ ಪಾಪ ಪ್ರಜ್ಞೆ ಕಾಡ್ಲಿಕ್ಕೆ ಶುರು ಆಗುತ್ತೆ. ಒಬ್ಬ ಯತಿಯನ್ನು ತನ್ನ ಮನೆಗೆ ಊಟ ಕರೀತಾನೆ. ಕರೆದು ಆತನಿಗೆ ಊಟ ಹಾಕಿ ಆತನಿಗೆ ಧರ್ಮದ ಕೆಲಸ ಮಾಡೋಣ ಅಂತ. ಯತಿ ಬರ್ತಾನೆ. ಆತನಿಗೆ ಬಾಸ್ಮತಿ ಅಕ್ಕಿಯಲ್ಲಿ ಮಾಡಿದಂಥ ಖೀರು, ಪಾಯಸ, ಬಿರಿಯಾನಿ ಎಲ್ಲವನ್ನ ಮಾಡಿರ್ತಾರೆ. ಅತ್ಯಂತ ಸಂತೃಪ್ತಿಯಿಂದ ಆ ಯತಿ ಶೇಟು ಮನೆಯಲ್ಲಿ ಊಟವನ್ನು ಮಾಡ್ತಾನೆ. ಊಟ ಮಾಡಿದ ಮೇಲೆ ಈ ಶೇಟು ಹೇಳ್ತಾನೆ, ಈ ಭಾಳ ಬಿಸಿಲಿದೆ, ನೀವು ಮನೆಗೆ ಹೊರಟುಬಿಡ್ಬೇಡಿ, ನಿಮ್ಮ ಆಶ್ರಮಕ್ಕೆ ಹೊರಟುಬಿಡ್ಬೇಡಿ, ಇವತ್ತಿಲ್ಲಿ ವಿಶ್ರಾಂತಿ ತಗೊಳ್ಳಿ, ಬೆಳಗ್ಗೆ ಎದ್ದು ನಾನು ವಾಪಸ್ ನಿಮ್ಮನ್ನು ಕಾರಲ್ಲಿ ಡ್ರಾಪ್ ಮಾಡಿಸ್ತೀನಿ ಅಂತ. ಯತಿಗೂ ಅನ್ಸತ್ತೆ, ಹೌದಲ್ವ, ಈ ಬಿಸಿಲಲ್ಲಿ ಯಾರು ಮತ್ತೆ ನಡ್ಕೊಂಡು ಹೋಗ್ತಾರೆ ಅಂತ. ಅವತ್ತು ಈತನ ಕೊಠಡಿಯಲ್ಲಿ ಹೋಗಿ ಮಲ್ಕೋತಾನೆ. ಎದುರುಗಡೆ ಒಂದು ಮೂಲೆಯಲ್ಲಿ ಒಂದಷ್ಟು ನೋಟಿನ ಕಂತೆಗಳನ್ನು ಇಡಲಾಗಿರುತ್ತೆ. ಆ ಕಂತೆಯನ್ನು ಒಂದು ಬಟ್ಟೆಯಿಂದ ಹೊಚ್ಚಿರ್ತಾರೆ. ಒಂದು ಬಂಡಲ್ ಮಾತ್ರ ಹೊರಗಡೆ ಕಾಣಿಸ್ತಾರೆ. ಯತಿಗೆ ಯಾಕೋ ಏನೋ ಇದ್ದಕ್ಕಿದ್ದ ಹಾಗೆ ಆ ದುಡ್ಡಿನ ಮೇಲೆ ವ್ಯಾಮೋಹ ಬಂದ್ಬಿಡುತ್ತೆ. ಇಷ್ಟೊಂದು ರಾಶಿ ದುಡ್ಡು ಇಟ್ಟಿದ್ದಾನೆ ಈತ ಶೇಟು, ನಾನು ಒಂದು ಬಂಡಲ್ ತೆಗೆದ್ರೆ ಅವನಿಗೇನು ಗೊತ್ತಾಗೋದಿಲ್ಲ ಅಂತೇಳಿ ನಿಧಾನಕ್ಕೆ ಒಂದು ಬಂಡಲ್ ತೊಗೊಂಡು ತನ್ನ ಜೋಳಿಗೆ ಒಳಗೆ ಬೆಳಗಾಗತ್ತೆ. ಬೆಳಗಾದ ತಕ್ಷಣ ಶೇಟು ಆತನಿಗೆ ಟೀ ಕಾಫಿ ಎಲ್ಲ ಕೊಡಿಸಿ ಆತನ ನಮ್ಮ ಆಶ್ರಮಕ್ಕೆ ಡ್ರಾಪ್ ಮಾಡಿಸ್ತಾನೆ. ಅದಾದ್ಮೇಲೆ ತನ್ನ ವ್ಯವಹಾರದಲ್ಲಿ ನಿರತನಾಗ್ತಾನೆ. ಬಂಡ್ಲು ಎಣಿಸ್ತಾನೆ, ಒಂದು ಬಂಡ್ಲು ಕಡಿಮೆ ಇದೆ. ಯತಿ ಅಂತೂ ಈ ದುಡ್ಡನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ನೌಕರರೇ ಎತ್ತಿರ್ಬೇಕು ಅಂತ ನೌಕರ ಚೆನ್ನಾಗಿ ಹೊಡಿಲಿಕ್ಕೆ ಶುರು. ನಿಜ ಹೇಳಿ, ಯಾರು ಎತ್ತಿದ್ರು ದುಡ್ಡನ್ನ, ಯಾರು ಬಂಡ್ಲು ತೊಗೊಂಡದ್ದು, ಒಂದು ಬಂಡ್ಲು ಕಡಿಮೆ ಇದೆ. ಅಷ್ಟೊತ್ತಿಗೆ ಆ ಕಡೆಯಿಂದ ಓಡ್ಕೊಂಡು ಬರ್ತಾ ಇರ್ತಾರೆ ಯತಿಗಳು. ಬಂದವರೇ, ಶೇಟು ದಯವಿಟ್ಟು ಅವರಿಬ್ಬರನ್ನು ಹೊಡಿಬೇಡ ನೀನು, ಯಾಕೆ ಪಾಪ ಅವರಿಬ್ಬರು ಕದ್ದಿಲ್ಲ, ನಾನೇ ತೊಗೊಂಡು ಹೋಗಿದ್ದು ದುಡ್ಡು, ಸುಳ್ಳು ಹೇಳ್ಬೇಡಿ, ಆ ಇಬ್ಬರು ನೌಕರನ್ನ ಉಳಿಸ್ಲಿಕ್ಕೋಸ್ಕರ ನೀವು ಸುಳ್ಳು ಹೇಳ್ತಾ ಇದ್ದೀರಿ, ನಾನು ಹೊಡಿತಾ ಇದ್ದೀನಲ್ಲ ಅದಕ್ಕೆ ಅವ್ರಿಗೆ ನೀವು ಈ ರೀತಿ ರಕ್ಷಣೆ ಮಾಡ್ತಾ ಇದ್ದೀರಿ. ಇಲ್ಲ ಇಲ್ಲ, ನಾನೇ ತೊಗೊಂಡದ್ದು. ನನಗೆ ಒಂದು ಮಾತು ಹೇಳು, ನಿನ್ನೆ ನನಗೆ ಊಟಕ್ಕೆ ಹಾಕಿದೆಲ್ಲ ನೀನು, ಆ ದುಡ್ಡು ಎಲ್ಲಿಂದ ಬಂತು ನಿನಗೆ? ಅವಾಗ ಶೇಟು ಹೇಳ್ತಾನೆ, ಇಲ್ಲ, ನಾನು ಈ ರೀತಿಯದಾದಂಥ ದುಡ್ಡನ್ನು ಮಾಡ್ತೀನಿ, ಆ ದುಡ್ಡಲ್ಲಿ ನಾನು ಅಕ್ಕಿ ತಂದು ಮಾಡಿದ್ದು. ನೋಡು, ನೀನು ಅನ್ಯಾಯದಿಂದ ಮಾಡಿದಂಥ ದುಡ್ಡಿನಲ್ಲಿ ನನಗೆ ಅಕ್ಕಿ, ಬಾಸ್ಮತಿ ಅಕ್ಕಿ ತೊಗೊಂಬಂದು ಖೀರ್ ಕುಡಿಸಿದೆ. ನನ್ನ ದೇಹದ ಒಳಗಡೆ ಹೋದ ಕೂಡಲೇ ನನ್ನಲ್ಲಿಯೂ ಕೂಡ ಈ ರೀತಿಯ ದುರಾಸೆ ಶುರುವಾಯಿತು. ಯಾವಾಗ ಬೆಳಗ್ಗೆ ನಾನು ಶೌಚಾಲಯಕ್ಕೆ ಹೋಗಿ ಬಂದೆ, ಯಾವಾಗ ನನ್ನ ಹೊಟ್ಟೆ ಖಾಲಿ ಆಯಿತೋ ಅವಾಗ ನನಗೆ ಪಾಪ ಪ್ರಜ್ಞೆ ಕಾಡಲಿಕ್ಕೆ ಶುರು ಮಾಡಿತ್ತು. ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನಿಸ್ತು. ಪ್ರಾಯಶ್ಚಿತ್ತಕ್ಕಾಗಿ ವಾಪಸ್ ನಿನ್ನ ಹತ್ರ ಬಂದಿದ್ದೀನಿ. ನೋಡು, ಜೀವನದಲ್ಲಿ ಧರ್ಮ ಮಾಡಲಿಕ್ಕೆ ಪಾಪದ ದುಡ್ಡಲ್ಲಿ ನಾನು ಧರ್ಮ ಮಾಡಬೇಕು ಅಂತ ಹೋಗ್ಬೇಕಾದ ಅಗತ್ಯ ಇಲ್ಲ. ಎರಡನೇದು, ಪಾಪ ಮಾಡಿದ್ದನ್ನು ನೀನು ಧರ್ಮದ ಕೆಲಸ ಮಾಡಿ ಅದನ್ನು ಟ್ಯಾಲಿ ಮಾಡಲಿಕ್ಕಾಗೋದಿಲ್ಲ. ಯಾವತ್ತೂ ಸನ್ಮಾರ್ಗದಲ್ಲಿ ನಡಿಬೇಕು. ಇಲ್ಲದೆ ಹೋದ್ರೆ ನೀನು ಊಟ ಮಾಡುವಂಥ ಅನ್ನ ಇದೆಯಲ್ಲ, ಅದು ಕೂಡ ವಿಷಯವಾಗಿ ಪರಿಣಮಿಸುತ್ತೆ. ಒಬ್ಬ ಯತಿಯನ್ನೇ ಈ ರೀತಿ ಅದು ದುರುಳನನ್ನಾಗಿ ಮಾಡಬಲ್ಲದಾದರೆ ಇನ್ನು ಸಮಾಜದ ಮೇಲೆ, ನಿನ್ನ ಕುಟುಂಬದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು? ಎಂದೂ ಸನ್ಮಾರ್ಗದಲ್ಲಿ ನಡಿ, ಈ ರೀತಿ ದುರ್ವ್ಯವಹಾರಗಳನ್ನು ಮಾಡಬೇಡ ಅಂತ ಹೇಳ್ತಾರೆ. ಶೇಟು ಸಾಷ್ಟಾಂಗ ನಮಸ್ಕಾರ ಮಾಡಿ, ತಪ್ಪಾಯ್ತು ಗುರುಗಳೇ ಅಂತ ಹೇಳ್ತಾರೆ.